ಸತ್ರು ಬಿಡ್ತಾ ಇಲ್ಲ ಭೂಮಾಫಿಯಾ ಭೂತ. ಜಾಗ ವಿಸ್ತರಿಸಲು ಸ್ಮಶಾನವನ್ನೇ ಅಗೆದ್ರು ದುರುಳರು. ಮೃತರ ಅಸ್ಥಿ ಪಂಜರ ನೋಡಿ ಸಂಬಂಧಿಕರು ಕಂಗಾಲು. ಮನುಷ್ಯ ಜನಿಸುವಾಗ ತಾಯಿ ಗರ್ಭ ಹಾಗೂ ಸತ್ತ ಮೇಲೆ ಸ್ಮಶಾನ, ಎರಡು ಜಾಗಗಳು ಮಾತ್ರ ನೆಮ್ಮದಿಯನ್ನ ಕೊಡುತ್ತವೆ ಎಂಬ ಲೋಕಾರೂಢಿಯ ಮಾತಿದೆ. ಆದರೆ ಅದೇ ಸ್ಮಶಾನವನ್ನ ಇಂದು ಅಗೆದು ಲ್ಯಾಂಡ್ ಮಾಫಿಯಾ ತನ್ನ ಭೂ ದಾಹವನ್ನ ತೀರಿಸಿಕೊಳ್ಳಲು ಹೊರಟಿರುವುದು ನಿಜಕ್ಕೂ ಶೋಚನೀಯ ಸಂಗತಿಯಾಗಿದೆ. ನೂರಾರು ವರ್ಷಗಳಿಂದ ಪೂರ್ವಜರ ಮೃತದೇಹಗಳನ್ನ ಇದೇ ಸ್ಮಶಾನದಲ್ಲಿ ತಂದು ಶಾಸ್ತ್ರೋಕ್ತವಾಗಿ ಅಂತ್ಯ ಸಂಸ್ಕಾರ ಮಾಡಿ ಮೃತದೇಹಕ್ಕೆ ಸದ್ಗತಿಯನ್ನ ಕಲ್ಪಿಸಲಾಗಿತ್ತು. ಈಗ ಅದೇ ಮೃತದೇಹಗಳನ್ನ ಹೊರತೆಗೆದು ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿರುವುದಕ್ಕೆ ಊರಿನ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನಲ್ಲಿ ಬೂದಿಣ್ಣೆ ಗ್ರಾಮದಲ್ಲಿ ಪುರಾತನ ಸ್ಮಶಾನವನ್ನ ಅಗೆದು ಭೂ ಮಾಫಿಯಾ ಜಾಲ ವಿಸ್ತರಿಸಿಕೊಂಡಿದೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಎಂಬುದನ್ನ ಹೇಳ್ತೀವಿ ನೋಡಿ. ಪ್ರತಿದಿನ ಮೌನವಾಗಿದ್ದ ಸ್ಮಶಾನದಲ್ಲಿ ಇಂದು ಗ್ರಾಮಸ್ಥರ ಆಕ್ರೋಶದ ಕಟ್ಟೆ ಒಡೆದು ಸ್ಥಳೀಯ ಆಡಳಿತದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನ ಕೇಳಿ ಬರ್ತಾ ಇದೆ. ಮತ್ತೊಂದೆಡೆ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಅಸ್ಥಿ ಪಂಜರವನ್ನ ಕಂಡು ಸಂಬಂಧಿಕರು ಕಕ್ಕಾಬಿಕ್ಕಿಯಾಗಿದ್ದಾರೆ. ಕಳೆದ 6 ತಿಂಗಳ ಹಿಂದೆ ನಮ್ಮಪ್ಪನ ಸಮಾಧಿ ಇಲ್ಲೇ ಇತ್ತು, ಈಗ ನೋಡಿದ್ರೆ ನಾಯಿ ನರಿಗಳ ಪಾಲಾಗಿದೆ ಎಂದು ಸಂಬಂಧಿಕರೊಬ್ಬರು ಆಕ್ರಂದಿಸುತ್ತಿದ್ದರೆ ಅವರ ನೋವಿಗೆ ಉತ್ತರ ಕೊಡದೆ ಇಡೀ ಸಮಾಜ ಮೌನ ವಹಿಸಿದೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬೂದಿಣ್ಣೆ ಗ್ರಾಮದ ಸ್ಮಶಾನದಲ್ಲಿ ಭೂ ಮಾಫಿಯಾದ ಅಮಾನವೀಯ ಕೃತ್ಯ ಬೆಳಕಿಗೆ ಬಂದಿದೆ. ಶಿರಾ ಕೋಟೆಯ ಹತ್ತಿರವಿರುವ ಈ ಸ್ಮಶಾನದಲ್ಲಿ ಹಲವಾರು ಹಿಂದಿನ ಸಮಾಧಿಗಳನ್ನ ಜೆಸಿಬಿ ಮೂಲಕ ಅಗೆದು ಮೃತ ದೇಹಗಳ ಅಸ್ಥಿ ಪಂಜರಗಳನ್ನ ಹೊರತೆಗೆದು ಅಮಾನವೀಯ ಕೃತ್ಯ ನಡೆಸಿದ್ದಾರೆ. ಶಾಸ್ತ್ರೋಕ್ತವಾಗಿ ಅಂತ್ಯ ಸಂಸ್ಕಾರ ಕಂಡಂತಹ ಮೃತದೇಹಗಳ ಅಸ್ಥಿ ಪಂಜರಗಳು ಇಂದು ಹೊರಬಂದು ನಾಯಿಗಳ ಆಹಾರವಾಗಿದ್ದಕ್ಕೆ ಸಂಬಂಧಿಕರು ಆಕ್ರೋಶ ಹೊರಹಾಕಿದ್ದಾರೆ. ಮಂಜುನಾಥ್, ಕೋಟೆ ನಿವಾಸಿ. ನಮ್ಮ ತಂದೆದು 7 ತಿಂಗಳಾಯ್ತು ಮಣ ಹೊಂದಿ. ನಾನು ಮೊನ್ನೆ ಹಬ್ಬದ ದಿವಸ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದೀನಿ. ನಿನ್ನೆ ಬಂದು ನೋಡಿದ್ರೆ ಪೂರ್ತಿ ಸಮಾಧಿನೇ ಇಲ್ಲ ಅಲ್ಲಿ. ಇವತ್ತು ನೋಡಿದ್ರೆ ಎಲ್ಲ ತಮ್ಮಂದಲ್ಲಿ ಹಾಕಿದ್ದಾರೆ. ಸಾಮಾನೆಲ್ಲ ಇಲ್ಲಿ ಹಾಕ್ಬಿಟ್ಟು ನೋಡ್ರಿ ಹಿಂಗಾಗಿದೆ ನಮ್ಮ ತಂದೆದು. ಇದಕ್ಕೆ ಯಾರು ಕಾರಣ ಅಂತ ಹೇಳ್ಬೇಕು ನಾನು. ಅಧಿಕಾರಿಗಳು ಇಲ್ಲ ಅವ್ನು ತೆಗ್ದವ್ರು ಇದಕ್ಕೇನು ಕ್ರಮ ಕೈಗೊಳ್ಳಲ್ವಾ? ಇನ್ನು ಎಷ್ಟು ದಿವಸ ಬೇಕು ಕ್ರಮ ಕೈಗೊಳ್ಳೋಕೆ? 3 ದಿವಸದಿಂದ ಪ್ರದರ್ಶನ ಇದ್ದಾರೆ. ಹೀಗೆ ಯಾವಾಗ ನಮ್ ಕ್ರಮ ಕೈಗೊಳ್ತೀರಾ? ಈ ಶಾಶ್ವತ ನಮ್ ಮಶಾನ ಜಾಗ ಅಂತ ಮಾಡ್ಕೊಡಿ. ಇದು ಅವ್ರದ್ದಿದೆ, ಅವ್ರ ಹೆಸರಲ್ಲಿದೆ, ಇವ್ರ ಹೆಸರಲ್ಲಿದೆ ಅಂತ ಬರೀ ಇದೇ ಹೇಳೋದಾಯ್ತು. ನಮ್ಗೆ ಶಾಶ್ವತವಾಗಿ ಮಶಾನ ಜಾಗ ಬೇಕು. ನಮ್ ತಾತ ನಮ್ಮ ಮುತ್ತಾತನೆಲ್ಲ ನಾವ್ ಇಲ್ಲೇ ಉಣಿರೋದು. ನಮ್ಮ ಅಪ್ಪನ ನೋಡಿದ್ರು ನೋಡ್ರಿ, ನಮ್ಮ ಅಪ್ಪನ ಪರಿಸ್ಥಿತಿ ಹಿಂಗಾಗಿದೆ ಇವಾಗ. ನಾಳೆ ಹೊತ್ತು ನನ್ನ ಪರಿಸ್ಥಿತಿ ಏನಾಗ್ಬೋದು? ನಮ್ಮನ್ನೆಲ್ಲ ಉಣ್ಬೇಕು, ನಮ್ಮ ಮಕ್ಕಳ ನಮ್ಮನ್ನೆಲ್ಲ ನಮ್ಮ ಮಕ್ಕಳು ಎಲ್ಲಿ ಉಣ್ಬೇಕು ನಾವು. ಆ ಕಾರಣದಿಂದ ನಮ್ಗೆ ಇದಕ್ಕೆ ನ್ಯಾಯ ಸಿಗ್ಲೇಬೇಕು. ಇಲ್ಲ ಅಂದ್ರೆ ನಾಳೆಯಿಂದ ನಾವು ಪ್ರತಿಭಟನೆ ಮಾಡಕ್ ನಿಂತ್ಕೊಂತೀವಿ. ಈಗ ತಾಲೂಕು ಆಡಳಿತ ಮತ್ತೆ ಶಾಸಕರು, ಜಿಲ್ಲಾಡಳಿತ ಇವರು ನಮ್ಗೆ ನ್ಯಾಯ ಕೊಡಿಸ್ಬೇಕು. ಮತ್ತೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದೀರೋ ಅದಕ್ಕೆ ನ್ಯಾಯ ಕೊಡಿಸ್ಬೇಕು. ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ನಾವು ಹಿಂದೂಗಳಾಗಿರೋದ ಕಾರಣದಿಂದ ನಾವೆಲ್ಲ ಶ್ರದ್ಧಾ ಕೇಂದ್ರವಾಗಿ ಭಾವಿಸ್ತಾ ಇರ್ತೀವಿ. ಆದ್ರೆ ಈಗಿನ ಮಾಡಿದ ಈ ಕೃತ್ಯಕ್ಕೆ ನಾವು ಯಾರು ಕೇಳ್ಬೇಕು? ಈಗ ನಮ್ಮ ಕ್ಷೇತ್ರದಲ್ಲಿ ಯಾರು ನಮ್ಗೆ ಸ್ಪಂದಿಸ್ತಿಲ್ಲ. ಅಧಿಕಾರಿಗಳೇ ಆಯ್ತು, ಶಾಸಕರೇ ಆಯ್ತು, ಯಾರು ಸ್ಪಂದಿಸಿ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಇಡೀ ಕರ್ನಾಟಕ ಜನತೆಗೆ ನಾನು ಬೇಡ್ಕೊಳ್ಳೋದು ಇಷ್ಟೇನೆ. ಅಸಲಿಗೆ ಬೂದಿಣ್ಣೆ ಗ್ರಾಮದ ಸ್ಮಶಾನದ ಪಕ್ಕದ ಜಮೀನನ್ನ ಖಾಸಗಿ ವ್ಯಕ್ತಿಯೊಬ್ಬರು ಖರೀದಿ ಮಾಡಿ ಲೇಔಟ್ ನಿರ್ಮಿಸುತ್ತೇನೆ ಎಂದು ಹೇಳಿ ತನ್ನ ಜಮೀನನ್ನ ಮಾತ್ರವಲ್ಲದೆ ಪಕ್ಕದ ಸ್ಮಶಾನಕ್ಕೂ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸಿಕೊಂಡಿದ್ದು ಸ್ಮಶಾನವನ್ನ ಜೆಸಿಬಿ ಮೂಲಕ ಅಗೆಸಿ ಮಣ್ಣನ್ನ ತಗ್ಗು ಪ್ರದೇಶಕ್ಕೆ ಬಿಡಿಸಿದ್ದಾರೆ. ಮಣ್ಣು ಅಗೆಯುವಾಗ ಸ್ಮಶಾನದಲ್ಲಿದ್ದ ಮೃತರ ಅಸ್ಥಿ ಪಂಜರಗಳು ಹೊರಬಂದಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿದೆ.
ದಿನಗಳಿಂದ ಜೆಸಿಬಿ ಬಳಸಿ ಪುರಾತನವಾದ ಸ್ಮಶಾನವನ್ನ ಅಗೆದು ಈ ಜಾಗವನ್ನ ಸಮ ಮಾಡುತ್ತಿರುವ ದೃಶ್ಯವನ್ನ ಗಮನಿಸಿದ ಕೋಟೆ ಬಡಾವಣೆಯ ನಿವಾಸಿಗಳು ಇಂದು ತಮ್ಮ ತಾಳ್ಮೆಯ ಕಟ್ಟೆ ಒಡೆದು ಆಕ್ರೋಶ ಹೊರಹಾಕಿದ್ದಾರೆ. ಜಮೀನು ಖರೀದಿಸಿರುವ ವ್ಯಕ್ತಿ ತನ್ನ ಜಾಗವನ್ನ ಮಾತ್ರವಲ್ಲದೆ ಪುರಾತನವಾದ ಸ್ಮಶಾನವನ್ನ ಅಗೆದು ಸ್ಮಶಾನಗಳನ್ನ ನಾಶ ಮಾಡುತ್ತಿದ್ದಾನೆ. ಇದೆಲ್ಲ ಕಂಡರೂ ಪ್ರಭಾವಕ್ಕೆ ಒಳಗಾದವರಂತೆ ಅಧಿಕಾರಿಗಳು ಮೌನ ವಹಿಸಿರುವುದು ನಿಜಕ್ಕೂ ಶೋಚನೀಯ ಸಂಗತಿ ಎಂದು ಸ್ಥಳೀಯ ಆಡಳಿತದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ತುಳಸಿರಾಮ್ ಅಂತೇಳಿ ನನ್ನ ಕೋಟೆ ಎಲ್ಲ ಬಂಧುಗಳಿದ್ದಾರೆ, ಸ್ನೇಹಿತರಿದ್ದಾರೆ, ಎಲ್ಲ ಸಮಾಜದವರಿದ್ದೀವಿ ಇಲ್ಲಿ ನಾವು. ಇವತ್ತು ಇಲ್ಲಿ ಶಿರಾ ತಾಲೂಕಿನ ಕೋಟೆ ಪ್ರದೇಶದ ಬೂದಿ ದಿಣ್ಣೆ ಅಂತಾನೆ ಇದ್ರ ಹೆಸರು. ಬೂದಿ ದಿಣ್ಣೆ ಅಂತ ಹೇಳಿದ್ರೆ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಏನು ಸೈನಿಕರ ಸಾವಾಗ್ತಾ ಇತ್ತು ಅದನ್ನ ತಂದು ಇಲ್ಲಿ ಅಗ್ನಿಗೆ ಆಹುತಿ ಮಾಡ್ತಾ ಇದ್ರು, ಅಗ್ನಿಗೆ ಸ್ಪರ್ಶ ಮಾಡ್ತಾ ಇದ್ರು. ಆ ತರದಲ್ಲಿ ಆಗಿದ್ದಂತ ಅಗ್ನಿಗೆ ಆಹುತಿ ಆಗಿದ್ದಂತ ದೇಹಗಳ ಬೂದಿಯ ದಿಣ್ಣೆ ಆಗಿತ್ತು ಅಂದ್ರೆ ನಾವ್ ಯೋಚನೆ ಮಾಡ್ಬೇಕು ಇದನ್ನ ಯಾವ ಕಾಲದಿಂದ ಇದೆ ಇದು ಅಂತ ಹೇಳಿ. ರಾಜ ಮಹಾರಾಜರ ಕಾಲರು, ಅದು 500 ವರ್ಷ ಆಗಿದೆಯಾ 600 ವರ್ಷ ಆಗಿದೆ, ಇದಕ್ಕೆ ಇತಿಹಾಸ ನಾವು ಹುಡ್ಕಕ್ ಸಾಧ್ಯನೇ ಇಲ್ಲ. ಹೆಜ್ಜೆ ಹೆಜ್ಜೆಗೂ ಇಲ್ಲಿ ಮೂಳೆ ಸಿಗ್ತಾ ಇದೆ ನಮ್ಗೆ. ಈ ಅಯೋಗ್ಯ ಯಾರೋ ಒಬ್ಬ ಬಂದು ಇಲ್ಲಿ ಲೇಔಟ್ ಮಾಡ್ತೀನಿ ಅಂತ ಬಂದಿಯಾನೆ, ಅವನು ನಿಜವಾಗ್ಲೂ ಮನುಷ್ಯನೇ ಅಲ್ಲ, ಅವನು ಮನುಷ್ಯತ್ವ ಇಲ್ವೇ ಇಲ್ಲ ಅವನಿಗೆ. ಅವನು ನಮ್ ಧರ್ಮ ಅವನಿಗೆ ಗೊತ್ತೇ ಇಲ್ಲ ಅಂತ ಅನ್ಸುತ್ತೆ. ಆ ರೀತಿ ಅನ್ಸೆ ಇಷ್ಟು ಪ್ರತಿಯೊಂದು ವಿಡಿಯೋ ಮಾಡಿದ್ದಾರೆ. ಇದುವರೆಗೂ ಎಲ್ಲ ಸಾರ್ವಜನಿಕರು ತಮ್ಮ ಆಕ್ರೋಶ ಎಷ್ಟು ಮಟ್ಟಿಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಆ ವ್ಯಕ್ತಿ ಏನಾದ್ರೂ ಸಿಕ್ಕಿದಿದ್ರೆ ಅವನ್ನ ಏನಾಗ್ತಾ ಇತ್ತೋ ಗೊತ್ತಿಲ್ಲ. ಅದು ಕಾನೂನು ಕೈ ತಗೊಳ್ಬಾರ್ದು ಅಂತ ಹೇಳಿ ಜನ ಸುಮ್ಮನೆ ಬಿಟ್ಟಿದ್ದಾರೆ ಅಷ್ಟೇನೆ. ಬಿಟ್ರೆ ಈಗ ನೋಡಿ, ನೀವು ಎಲ್ಲ ನೋಡಿದಿರಾ, ವಿಡಿಯೋದಲ್ಲಿ ತೋರಿಸಿದ್ದಾರೆ, ಫೋಟೋಗಳಿದೆ. ಈ ಕ್ಷಣಕ್ಕೂ ಕೂಡ ಇಲ್ಲಿ ನೀವು ಕಾಣಿಸ್ತಾ ಇದೆ ಒಂದು ಮೃತದೇಹ ಅಸ್ಥಿ, ಸ್ಕೆಲಿಟನ್ ಈಗಲೂ ಕಾಣಿಸ್ತಾ ಇದೆ, ಎದುರುಗಡೆನೆ ಇದೆ. ಅವ್ರಿಗೆ ಏನು ಅನ್ಸೇ ಇಲ್ಲ ಇದುವರೆಗೂ. ನಿಜವಾಗ್ಲೂ ಇಂಥ ಅಮಾನವೀಯ ಕೃತ್ಯನ ನಾವು ನೋಡ್ತಾ ಇದೀವಿ ಇಲ್ಲಿ. ನಮ್ಮ ಹಿರಿಯರನ್ನ, ನಮ್ಮ ಪೂರ್ವಿಕರನ್ನ, ನಾವು ಅವ್ರನ್ನ ಊಣಾಕಿದಂತ ಸಮಾಧಿಗಳು ಇಲ್ಲ ಇವತ್ತು. ಆ ರೀತಿ ಆಗ್ಲಿಕ್ಕೆ ಕಾರಣ ಯಾರಾಗಿದ್ದಾರೆ? ನಾವು ವರ್ಷದಲ್ಲಿ 2 ಸರಿ ಬಂದು ಅವ್ರಿಗೆ ಪೂಜೆ ಮಾಡಿ ನಮ್ಮ ದುಃಖಗಳನ್ನ ಹೇಳ್ಕೊಂಡು ಏನೋ ನಮ್ಮ ಮನಸ್ಸಿಗೆ ಒಂದು ಸಮಾಧಾನ ಮಾಡ್ಕೊಂಡು ಹೋಗ್ತಾ ಇದ್ದಂಥದ್ದು ನೆಲೆ ಇಲ್ದಂಗೆ ಆಗೋಗಿದೆ ಈಗ. ಇದಕ್ಕೆ ಯಾರು ಸಂಬಂಧಪಟ್ಟಿದ್ದಾರೆ ಅವರನ್ನ ನಿಜವಾಗ್ಲೂ ಯಾವುದೇ ಮಾನದಂಡ ಅವ್ರಿಗೆ ಯಾವುದು ಸ್ವಲ್ಪನೂ ಕನಿಕರ ತೋರಿಸದೆ ಅವರನ್ನ ಎಷ್ಟು ನೋವಾಗಿದೆ ನಮ್ಮ ಇಲ್ಲಿನ ಜನಗಳಿಗೆ, ಅದನ್ನ ಖಂಡಿತ ನಾವು ವ್ಯಕ್ತಪಡಿಸಕ್ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಆಗಿರೋ ವ್ಯಕ್ತಿನ ನಿಜವಾಗ್ಲೂ ಶಿಕ್ಷೆ ಕೊಡೋದು ಅಷ್ಟೇ ಅಲ್ಲ, ಮುಂದೆ ಭವಿಷ್ಯದಲ್ಲಿ ಯಾರು ಕೂಡ ಈ ತರ ತಪ್ಪು ಮಾಡಬಾರ್ದು. ಆ ತರದ ಒಂದು ಶಿಕ್ಷೆ ಅವನಿಗೆ ಆಗ್ಬೇಕು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇನಿದ್ದಾರೆ, ಚುನಾಯಿತ ಪ್ರತಿನಿಧಿಗಳು ಯಾರಿದ್ದಾರೆ, ಇವರು ಇದನ್ನ ಗಮನಿಸಬೇಕು. ಇದುವರೆಗೂ ಕೆಲವು ಚುನಾಯಿತ ಪ್ರತಿನಿಧಿಗಳು ಅಷ್ಟೇ ಬಂದೋಗಿದ್ದಾರೆ, ಕೆಲವ್ರಿಗೆ ಬೇಕೇ ಇಲ್ವೇನೋ ಇಲ್ಲಿ ಯಾರು ಜನಗಳು ಅನ್ನೋ ರೀತಿ ನಡ್ಕೊಳ್ತಾ ಇದ್ದಾರೆ. ಇನ್ನು ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಕಂದಾಯ ಅಧಿಕಾರಿಗಳು ಹಾಗೂ ಪೊಲೀಸರು ಕಾಮಗಾರಿಯನ್ನ ಸ್ಥಗಿತಗೊಳಿಸಿ ಗ್ರಾಮಸ್ಥರ ಮನವೊಲೈಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಸ್ಮಶಾನಕ್ಕೆ ಸೂಕ್ತವಾದ ಮೂಲಭೂತ ಸೌಲಭ್ಯವಾಗಲಿ, ವಿಸ್ತೀರ್ಣದ ತಂತಿ ಬೇಲಿಯಾಗಲಿ ಇಲ್ಲದಿರುವುದೇ ಅಕ್ರಮ ಅತಿಕ್ರಮಣಕ್ಕೆ ಕಾರಣವಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇನ್ನಾದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಸ್ಮಶಾನ ಭೂಮಿಯನ್ನ ಭೂಗಳ್ಳರಿಂದ ರಕ್ಷಿಸಿ ಗ್ರಾಮಸ್ಥರಿಗೆ ನ್ಯಾಯ ದೊರಕಿಸಿಕೊಡಬೇಕಿದೆ. ನ್ಯೂಸ್ ಡೆಸ್ಕ್, ಅಮೋಘ್ ಟಿವಿ, ಶಿರಾ.